ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕೇಳೋಕೆ ಹೋಗ್ತಿರೋ ಕತೆ ಒಂದು ಭಯಾನಕ ಕತೆ ಅಲ್ಲ. ಇದು ಭಾರತದಲ್ಲೇ ತುಂಬಾ ಫೇಮಸ್ ಆಗಿರುವ ಸಿಲಿಗುರಿ ಹಾರರ್ ಸ್ಟೋರಿ. ಕತೆ ಕೇಳಿದ ಮೇಲೆ ನಿಮಗೆ ರಾತ್ರಿ ಒಬ್ಬರೇ ರಸ್ತೆ ಮೇಲೆ ಹೋಗೋಕೆ ಭಯ ಆಗಬಹುದು. ಬನ್ನಿ ಶುರು ಮಾಡೋಣ. ಸಿಲಿಗುರಿ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿರುವ ಒಂದು ನಗರ. ಇದು ಉತ್ತರ ಪೂರ್ವ ಭಾರತಕ್ಕೆ ಹೋಗೋ ಮುಖ್ಯ ದಾರಿ. ಇಲ್ಲಿಯ ಸುತ್ತ ಚಹಾ ತೋಟಗಳು, ಕಾಡು, ಮಂಜು ತುಂಬಿದ ರಸ್ತೆಗಳು. ಹಗಲು ಸಮಯದಲ್ಲಿ ಇದು ಸುಂದರವಾಗಿರುತ್ತದೆ, ಆದರೆ ರಾತ್ರಿ ಸಮಯದಲ್ಲಿ ಇಲ್ಲಿನ ಕೆಲವು ರಸ್ತೆಗಳಲ್ಲಿ ಒಂದು ವಿಚಿತ್ರ ವಾತಾವರಣ ಶುರು ಆಗುತ್ತೆ ಅಂತ ಜನ ಹೇಳ್ತಾರೆ. ಈ ಕಥೆಯ ಪ್ರಕಾರ ಒಂದು ರಾತ್ರಿ ಒಬ್ಬ ವ್ಯಕ್ತಿ ಸಿಲಿಗುರಿ ಹತ್ತಿರದ ಒಂದು ಖಾಲಿ ರಸ್ತೆಯಲ್ಲಿ ಬೈಕ್ ಅಥವಾ ಕಾರಿನಲ್ಲಿ ಹೋಗ್ತಿರ್ತಾನೆ. ರಸ್ತೆ ಸಂಪೂರ್ಣ ಖಾಲಿ, ಎಲ್ಲೆಡೆ ಮಂಜು, ಮೇಲೆ ಚಂದ್ರನ ಬೆಳಕು ಕೂಡ ಸರಿಯಾಗಿ ಕಾಣಿಸ್ತಾ ಇರೋದಿಲ್ಲ. ಅಷ್ಟರಲ್ಲಿ ಅವನಿಗೆ ದೂರದಲ್ಲಿ ಒಬ್ಬ ಹುಡುಗಿ ನಿಂತಿರೋದು ಕಾಣಿಸುತ್ತೆ. ಆ ಹುಡುಗಿ ಬಿಳಿ ಬಟ್ಟೆ ಹಾಕಿಕೊಂಡಿರುತ್ತಾಳೆ, ತಲೆ ಬಾಗಿಸಿಕೊಂಡಿರುತ್ತಾಳೆ, ಮುಖ ಸಂಪೂರ್ಣವಾಗಿ ಮಂಕಾಗಿ ಕಾಣಿಸುತ್ತದೆ. ಅವಳು ನಿಧಾನವಾಗಿ ಕೈ ತೋರಿಸಿ ಲಿಫ್ಟ್ ಕೇಳ್ತಾಳೆ. ಅವಳ ಧ್ವನಿ ತುಂಬಾ ನಿಧಾನವಾಗಿರುತ್ತೆ. ಅಣ್ಣ, ದಯವಿಟ್ಟು ನನ್ನನ್ನು ನನ್ನ ಮನೆಯವರೆಗೆ ಬಿಡಿ ಅಂತ ಕೇಳ್ತಾಳೆ. ಕೆಲವರು ಭಯಪಟ್ಟು ಮುಂದೆ ಹೋಗ್ತಾರೆ, ಆದ್ರೆ ಕೆಲವರು ದಯಮಾಡಿ ಅವಳಿಗೆ ಲಿಫ್ಟ್ ಕೊಡ್ತಾರೆ. ಆ ಹುಡುಗಿ ಕಾರಿನ ಹಿಂಬದಿ ಕುಳಿತುಕೊಳ್ಳುತ್ತಾಳೆ. ಡ್ರೈವರ್ ಮತ್ತೆ ಕಾರು ಸ್ಟಾರ್ಟ್ ಮಾಡುತ್ತಾನೆ, ಮುಂದೆ ಸಾಗುತ್ತಾನೆ. ಆದ್ರೆ ಕಾರು ಒಳಗೆ ಒಂದು ವಿಚಿತ್ರ ಶೀತ ಒಮ್ಮೆಲೆ ಹೆಚ್ಚಾಗುತ್ತೆ. ಕೆಲ ಸಮಯದ ನಂತರ ಡ್ರೈವರ್ಗೆ ಅಸಹಜವಾಗಿ ಅನಿಸುತ್ತದೆ. ಅವನು ಮಿರರ್ನಲ್ಲಿ ಹಿಂಬದಿ ನೋಡುತ್ತಾನೆ. ಆ ಕ್ಷಣ ಅವನ ಬೆವರು ಸುರಿಯುತ್ತೆ, ಯಾಕಂದ್ರೆ ಆ ಹುಡುಗಿ ಅಲ್ಲೇ ಇರೋದೇ ಇಲ್ಲ. ಹೌದು ಸ್ನೇಹಿತರೆ, ಅವಳು ಕಾರಿನಲ್ಲಿ ಕುಳಿತಿದ್ದಳು, ಆದ್ರೆ ಕೆಲ ನಿಮಿಷಗಳಲ್ಲಿ ಅವಳು ಮಾಯವಾಗಿ ಬಿಡುತ್ತಾಳೆ. ಈ ಕತೆಗೆ ಇನ್ನೊಂದು ವರ್ಷನ್ ಕೂಡ ಇದೆ. ಕೆಲವರ ಪ್ರಕಾರ ಆ ಹುಡುಗಿ ಲಿಫ್ಟ್ ಕೇಳುವಾಗ ಆಕೆಯ ಕೈಯಲ್ಲಿ ರಕ್ತ ಇರುತ್ತೆ. ಆಕೆ ಹೇಳ್ತಾಳೆ, ನನ್ನನ್ನು ಯಾರೋ ಕೊಂದಿದ್ದಾರೆ, ನನ್ನ ಮನೆಗೆ ಬಿಡಿ. ಆಮೇಲೆ ಡ್ರೈವರ್ಗೆ ತಲೆ ಸುತ್ತುತ್ತೆ, ರಸ್ತೆ ಕಾಣೋದಿಲ್ಲ ಮತ್ತು ಕಾರು ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಸಿಲಿಗುರಿ ಭಾಗದಲ್ಲಿ ಕಾಡು ಪ್ರದೇಶ, ಚಹಾ ತೋಟಗಳು, ಮಂಜು ತುಂಬಿದ ರಸ್ತೆಗಳು ಮತ್ತು ರಾತ್ರಿ ಕಡಿಮೆ ಜನ ಓಡಾಡ್ತಾರೆ. ಇವೆಲ್ಲ ಕಾರಣಗಳಿಂದ ಈ ಕತೆ ಜನರಿಗೆ ಇನ್ನೂ ಹೆಚ್ಚು ನಿಜ ಅನಿಸಿಬಿಡುತ್ತೆ. ಮತ್ತೊಂದು ಕಾರಣ ಅಂದ್ರೆ ಈ ಭಾಗದಲ್ಲಿ ಹಿಂದೆ ನಡೆದ ಅಪಘಾತಗಳು. ಆ ಅಪಘಾತಗಳಲ್ಲಿ ಸತ್ತವರ ಆತ್ಮಗಳು ಅಲ್ಲೇ ಇವೆ ಅಂತ ಜನ ನಂಬುತ್ತಾರೆ. ಈ ಕತೆ ಸತ್ಯವೇ ಅಥವಾ ಕೇವಲ ಅರ್ಬನ್ ಲೆಜೆಂಡ್ ಅಷ್ಟೇನಾ? ಬಹುತೇಕ ಜನರು ಹೇಳೋದು ಇದು ಅರ್ಬನ್ ಲೆಜೆಂಡ್, ಅಂದರೆ ಜನರ ನಡುವೆ ಹರಡುವ ಭಯಾನಕ ಕತೆ. ಆದ್ರೆ ಕೆಲವರು ಹೇಳ್ತಾರೆ ಅವರು ಸ್ವತಃ ಆ ಹುಡುಗಿಯನ್ನು ನೋಡಿದ್ದಾರೆ ಅಂತ. ಸ್ನೇಹಿತರೆ, ಈ ಕತೆ ಸತ್ಯವಾಗಿರಲಿ ಅಥವಾ ಸುಳ್ಳಾಗಿರಲಿ, ಒಂದು ವಿಷಯ ಮಾತ್ರ ಖಂಡಿತ: ರಾತ್ರಿ ಸಮಯದಲ್ಲಿ ಅಜ್ಞಾತ ಸ್ಥಳಗಳಲ್ಲಿ ಪ್ರಯಾಣ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ನಿಮಗೆ ಸಿಲಿಗುರಿ ಹಾರರ್ ಸ್ಟೋರಿ ಬಗ್ಗೆ ಏನು ಅನಿಸ್ತು? ಇದು ಸತ್ಯನಾ ಅಥವಾ ಕೇವಲ ಭಯ ಹುಟ್ಟಿಸುವ ಕಥೆನಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.